ಧಾರವಾಡ ಬಿಜೆಪಿ ಮುಖಂಡ, ಕಾಂಗ್ರೆಸ್ ಮುಖಂಡ, ಶಾಸಕ ಅವರು ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಶಿಕ್ಷೆ ಇವತ್ತು ಪ್ರಮಾಣ ಪ್ರಕಟ ಆಗಿದೆ. ಅವರು ಸೇರಿದಂತೆ 16 ಅಪರಾಧಿಗಳಿಗೆ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಟ್ಟಿದೆ. ಸೊ ಏನದು ಜೀವಾವಧಿ, ಎಲ್ಲರಿಗೂ ಜೀವಾವಧಿ ಶಿಕ್ಷೆಯನ್ನು 16 ಜನಕ್ಕೆ, ಒಬ್ಬರಿಗೆ ಯಾರಿಗೋ ಪೊಲೀಸ್ ಆಫೀಸರ್ ಯಾರಿಗೋ 7 ವರ್ಷದ ಶಿಕ್ಷೆಯನ್ನು ನೀಡಲಾಗಿದೆ. ಇಲ್ಲೊಂದು ರೇರ್ ಕೇಸ್ ಇದು. ಯಾಕಂದರೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯನ ಹ್ಯಾಂಡಲ್ ಮಾಡೋದು ಅಷ್ಟು ಜೋಕ್ ಅಲ್ಲ. ನೀವು ಹೇಗೆ ಹೋದರೂ ಆರೋಪಕ್ಕೆ ಒಳಗಾಗ್ಬಿಡೋ ಸಾಧ್ಯತೆ ಇದೆ. ನೀವು ಯಾವ ಥರ ತೀರ್ಪು ಕೊಟ್ಟರು ಅದಕ್ಕೊಂದು ಕಥೆ ಕಟ್ಟುವಂತಹ ಕಲಾವಿದ ಜನ ಆಚೆ ಇದ್ದಾರೆ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಂಗೆ ಕತೆ ಅದು. ಹಾಗಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಂಥ ಮಾನ್ಯ ನ್ಯಾಯಮೂರ್ತಿಗಳು ಅಲ್ಲದ ವರ್ಗ ಕೂಡ ಆಗಿದ್ದಾರೆ. ಅದಕ್ಕೆ ಅವ್ರು ಫೋಟೋ ತೋರಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಮಾತನಾಡಿ, ರಾಜಕೀಯವಾಗಿ ಉತ್ತರ ಕರ್ನಾಟಕದಲ್ಲಿ ಅವರು ಬೆಳೀತಾ ಇದ್ದಾರೆ, ಆ ಕಾರಣಕ್ಕಾಗಿ ಇದು ಷಡ್ಯಂತ್ರ ಅಂದರು. ಇನ್ನು ಎಂ ಬಿ ಪಾಟೀಲ್ ಮಾತನಾಡಿದ್ರು, ಕೋರ್ಟ್ ಆದೇಶಕ್ಕೆ ತಲೆಬಾಗ್ತೀವಿ ಅಂದರು. ನೋಡಿ, ನನಗೆ ನ್ಯಾಯಾಲಯದಲ್ಲಿ ಗೌರವ ಇದೆ. ಒಂದು ದೊಡ್ಡ ಒಳಸಂಚು, ಇನ್ನೇನು ಬಿ ರಿಪೋರ್ಟ್ ಫೈಲ್ ಮಾಡೋ ಸಂದರ್ಭದಲ್ಲಿ CBIನವ್ರು ತಗೊಂಡ್ಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ, ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ನ್ಯಾಯಾಲಯ ತೀರ್ಪಿಗೆ ನಾವು ತಲೆಬಾಗಲೇಬೇಕು. ಡಿ.ಕೆ. ಮಾತನ್ನು ಒಪ್ಪಬೇಡಿ, ಯಾರುವೆ ಕೇಳಿಸ್ಕೊಳ್ಳಬಾರ್ದು. ಯು ಆರ್ ಟಾಕಿಂಗ್ ರಾಂಗ್ ಆ್ಯಂಡ್ ಇನ್ಕರೆಕ್ಟ್. ಕೋಪ ನಾನೇನ್ ಮಾಡಿದೆ? ವಿನಯ್ ಕುಲಕರ್ಣಿ ಬಗ್ಗೆ ಕೋಪ, ತಾಪ, ದ್ವೇಷ ಇರಲಿಕ್ಕೆ ಕಾರಣ ಇಲ್ಲ ನಮ್ಗೆ ಯಾರಿಗೂ. ಬಿ ರಿಪೋರ್ಟ್ ಫೈಲ್ ಮಾಡೋ ಹಂತದಲ್ಲಿ ಮಾಡಿಬಿಟ್ರು ಒಳಸಂಚು ಅಂದರೆ, ನಿಮ್ಮ ಬಿ ರಿಪೋರ್ಟ್ ಫೈಲ್ ಮಾಡೋದನ್ನೇ ಒಳಸಂಚು ಅಂತ ಬಣ್ಣನೆ ಮಾಡಿದ್ದಿದ್ದು. ಯು ಮಸ್ಟ್ ಹ್ಯಾವ್ ದ ಸೆನ್ಸ್ ಟು ಟಾಕ್ ಅಬೌಟ್ ಇಟ್. ಡೋಂಟ್ ಟಾಕ್. ಒಂದು ಸರಿ ತೀರ್ಪು ಬಂದ ಮೇಲೆ ಡೋಂಟ್ ಬ್ರಿಂಗ್ ಇನ್ ಆಸ್ಪರ್ಷನ್ಸನ್ನು, ಒಳಸಂಚು, ಪಿತೂರಿ ಅಂತ. ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಬಿದ್ದಂತಹ ಚಾರ್ಜ್ ಶೀಟ್ಗಳು ಮತ್ತು ಕೇಸ್ಗಳು ಒಳಸಂಚು ಅಲ್ಲವೇನು? ಅದನ್ನು ಒಳಸಂಚು ಅಂತ ಯಾರು ಕರಿಬಾರ್ದಾ? ಆವಾಗ ಅಲ್ಲ, ಅದು ನ್ಯಾಯಸಮ್ಮತ. ದಿಸ್ ಇಸ್ ಅನ್ಫೇರ್ ಆಫ್ ಎ ಮ್ಯಾನ್ ಆಫ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ರ್ಯಾಂಕ್ ಅಲ್ಲಿ. ವೆರಿ ಅನ್ಫೇರ್. ಅಪೀಲ್ಗೆ ಜಾಗ ಇದೆ, ಅವ್ರ ಅಪೀಲ್ ಹೋಗಲಿ, ದೇವ್ರವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ಶಕ್ತಿ ಕೊಡಲಿ. ಅವ್ರದ್ದೇನೋ ಆರ್ಗ್ಯುಮೆಂಟಲ್ಲಿ ಸರಿ ಹೋದಂಗಿಲ್ಲ, ಅವ್ರು ಗೆಲ್ತಾರೆ ಬಿಡಿ ಮುಂದೆ. ದಟ್ಸ್ ಎ ಫೇರ್ ಥಿಂಗ್. ಇದು ಒಳಸಂಚು, ಬೀಸ್ ರಿಪೋರ್ಟ್ ಆಗುವ ಹಂತದಲ್ಲಿ ಒಳಸಂಚು. ಏನು ಒಳಸಂಚು? ಅವರು ರಾಜಕೀಯವಾಗಿ ಬೆಳೀತಾ ಇದ್ದಾಗ ಯೋಗೀಶ್ ಗೌಡ ಹೊಡೆದು ಹಾಕೋದನ್ನ ಕೇಸಿಂದ ಅವರು ಇನ್ನೆಷ್ಟು ದೊಡ್ಡ ಲೀಡರ್ ಆಗಿಬಿಡ್ಬೇಕಾಗಿ ಬಂದಿರ್ತಿತ್ತು. ಇನ್ಯಾರೋ ಅವ್ರಿಗೆ ಲೆವೆಲಲ್ಲಿರೋ ಕಾಂಪಿಟೇಟರ್ದಾಗಿದ್ದಿದ್ರೆ ಅವ್ರನ್ನ ಮುಗಿಸಿ ತಾನ ಮೇಲೆ ಹೋಗಬೇಕು. ವಾಟ್ ಯೋಗೀಶ್ ಗೌಡ ವಾಸ್ ಎ ಕಾಂಪಿಟೇಟರ್ ಟು ವಿನಯ್ ಕುಲಕರ್ಣಿ? ಮಿಸ್ಟರ್ ಡಿ.ಕೆ. ಶಿವಕುಮಾರ್ ಸರ್ ಅಲ್ಲ. ಈ ಪ್ರಕರಣ ಸರಿ ಹೋಗ್ಬೋದು. ನಾಳೆ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೋ ನನಗೆ ಗೊತ್ತಿಲ್ಲ. ಹೈಕೋರ್ಟ್ ಮೇ ಸಿ ಫಾಲ್ಟ್ ಇನ್ ದಿ ಜಡ್ಜ್ಮೆಂಟ್ ಅನ್ನು ನೋಡ್ಬೋದು, ನನಗೆ ಗೊತ್ತಿಲ್ಲ. ಏನು ಗೊತ್ತು, ಆಸ್ ಆನ್ ಟುಡೇ ಅಷ್ಟೇ ಈ ತೀರ್ಪಿನ ಮೇಲೆ. ಮತ್ತೆ ಯಾವಾಗಲೂ ಅಷ್ಟೇ, ಇನ್ನೊಬ್ರು ಸಂಕಟ ನೋಡಿ ಯಾರು ಏನು ಸಂಭ್ರಮಿಸಬೇಕಾಗಿಲ್ಲ, ಎಕ್ಸೆಪ್ಟ್ ದೇಶದ್ರೋಹಿಗಳದ್ದು ಬಿಟ್ಟು. ಅದೊಂದು ಬಿಟ್ಟು ದೇಶದ್ರೋಹಿಗಳಿಗೇನಾದ್ರು ಆದಾಗ ಮಾತ್ರ ನಾನು ಸಂಭ್ರಮ ಪಡ್ತೀನಿ, ಬಹಿರಂಗವಾಗಿ ಸಿಹಿಯನ್ನ ಹಂಚ್ತೀನಿ. ಅವನು ರಕ್ತ ಕಾರ್ಕೊಂಡು ಸಾಯ್ತಾ ಇದ್ರೆ ಚಪ್ಪಾಳೆ ಹೊಡಿತೀನಿ. ದೇಶ ಇಂಪಾರ್ಟೆಂಟ್ ಅಷ್ಟೇ. ಇನ್ನು ಉಳಿದಿದ್ರಲ್ಲಿ ಯಾರು ಏನು ಸಂಭ್ರಮ ಪಡಬೇಕಾಗಿಲ್ಲ. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಡೆಯ. ಸತ್ಯ ಹೇಳ್ರಿ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು.